ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನಕ್ಕೆ ಐಎಂಎಫ್ ನಿಂದ ಬಿಗ್ ಶಾಕ್ ಎದುರಾಗಿದೆ. ಉಗ್ರ ಪೋಷಕ ಪಾಕ್ಗೆ ಮಹಾಘಾತ ಇದು. ಸಾಲ ಸಿಕ್ತು ಎಂದು ಬೀಗುತ್ತಿದ್ದ ಪಾಕ್ಗೆ ಷರತ್ತಿನ ಶಾಕನ್ನು ಕೊಡಲಾಗಿದೆ. ನೋಡಿ, ಭಿಕ್ಷಾ ಪಾತ್ರ ಹಿಡ್ಕೊಂಡು ಬೇರೆ ಬೇರೆ ದೇಶಗಳ ಮುಂದೆ ಕೈ ಚಾಚುವ ಪಾಕಿಸ್ತಾನ ಕೊನೆಯದಾಗಿ ಐಎಂಎಫ್ ಮುಂದೆ ಹೋಯಿತು. ಭಾರತ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಈಗ ಸಾಲವನ್ನು ಕೊಟ್ಟಿದ್ದಾರೆ, ಆದರೆ ಷರತ್ತು ಕಂಡೀಷನ್ಸ್ ಅಪ್ಲೈ ಇದೆ. ಬೀಗ್ತಾ ಇತ್ತು ಪಾಕಿಸ್ತಾನ, ಸಾಲ ತೊಗೊಂಡ್ಬಿಟ್ವಿ ನಾವು ಅಂತೇಳಿ. ಈಗ ಮತ್ತೆ 11 ಷರತ್ತುಗಳನ್ನು ಹಾಕಿದೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಮುಂದಿನ ಕಂತು ಬಿಡುಗಡೆಗೆ 11 ಕಂಡೀಷನ್ಗಳು ಇದ್ದಾವೆ. ಅದನ್ನೆಲ್ಲವನ್ನು ಕೂಡ ಫಾಲೋ ಮಾಡಲೇಬೇಕು. ಪಾಕಿಸ್ತಾನಕ್ಕೆ ಒಟ್ಟು 11 ಷರತ್ತುಗಳನ್ನು IMF ಹಾಕಿದೆ. ಈಗ 50ಕ್ಕೆ ಏರಿಕೆಯಾಗಿದೆ ಪಾಕ್ಗೆ ಹಾಕಿರುವ ಷರತ್ತುಗಳ ಸಂಖ್ಯೆ. ನೋಡಿ, 50 ಕಂಡೀಷನ್ಗಳನ್ನು ಒಟ್ಟು ಹಾಕಿದ್ದಾರೆ IMFನವರು. ಅಂದರೆ ಈಗ ಪಾಕಿಸ್ತಾನ, ಚೀನಾ ಆಗಿರ್ಬೋದು, ಕೆಲವೊಂದಿಷ್ಟು ಮುಸ್ಲಿಂ ಕಂಟ್ರಿಗಳಿಂದ ಸಾಲವನ್ನು ಪಡೀತಾ ಇತ್ತು. ಅಂತಿಮವಾಗಿ IMF ಮುಂದೆ ಮಂಡಿ ಊರಿತು. ಅದರಲ್ಲೂ 18,000 ಕೋಟಿ ಸಾಲವನ್ನು ಕೊಡಲಿಕ್ಕೂ ಕೂಡ IMF ಒಪ್ಪಿಗೆಯನ್ನು ಕೊಡ್ತು. ಈಗ ಮುಂದಿನ ಕಂತು ಏನಾದರೂ ನಿಮಗೆ ಬರಬೇಕು ಅಂತ ಹೇಳಿದ್ರೆ, ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಹಾಕಿರುವಂತಹ ಷರತ್ತುಗಳನ್ನು ನೀವು ಪೂರೈಸಲೇಬೇಕು. ಆ ಷರತ್ತುಗಳ ಪ್ರಕಾರ ನೀವು ಆಡಳಿತವನ್ನು ಮಾಡಬೇಕು ಅಂತೇಳಿ ಈಗ ಶಹಬಾಜ್ ಶರೀಫ್ಗೆ ಬೆವರು ಕಿತ್ಕೊಂಡು ಬರ್ತಾ ಇದೆ. ಹೇಗೆ ಮಾಡಬೇಕು ಆಡಳಿತ ಅಂತ ಗೊತ್ತಾಗ್ತಲ್ಲ. ಈ ಹಿಂದೆ ಕೂಡ IMF ಷರತ್ತುಗಳನ್ನು ವಿಧಿಸ್ಕೊಂಡು ಬಂದಿದೆ. 18,000 ಕೋಟಿ ರೂಪಾಯಿ ಸಾಲ ನೀಡಲು ಷರತ್ತನ್ನು ಹಾಕಲಾಗಿದೆ. ಸಾಲಕ್ಕೆ ಜೂನ್ ಒಳಗೆ ಸಂಸತ್ತಿನ ಅನುಮೋದನೆಯನ್ನು ಪಡಿಬೇಕು. ವಿದ್ಯುತ್ ಬಿಲ್ಗಳ ಮೇಲೆ ಹೆಚ್ಚಿನ ಸರ್ಚಾರ್ಜ್ ಜಾರಿಗೆ ತರುವುದು, ಅಂದರೆ ಶುಲ್ಕವನ್ನು ಹೇರುವುದು. ಬಳಸಿದ ಕಾರುಗಳ ಆಮದು ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಬೇಕು. ಅಲ್ಲಿ ಕೆಲವೊಂದಿಷ್ಟು ಕಾನೂನುಗಳಿದ್ದು ಅದನ್ನು ತೆಗೆದುಹಾಕಬೇಕು. ಸಾಲದಲ್ಲಿನ 1,000 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಬಳಸಬೇಕು. ಒಟ್ಟು 1,800 ಕೋಟಿ ರೂಪಾಯಿ ಸಾಲಕ್ಕೆ ಮೊರೆ ಇಟ್ಟಿದೆ ಪಾಕ್. ಈಗ ಅದರಲ್ಲಿ 1,000 ಕೋಟಿ ರೂಪಾಯಿ ನೀವು ಅಭಿವೃದ್ಧಿಗೆ ಬಳಸಬೇಕು ಅನ್ನುವಂತಹ ಷರತ್ತನ್ನು ಕೂಡ IMF ವಿಧಿಸಿದೆ. ಈಗ ಹೊಸ 17.6 ಟ್ರಿಲಿಯನ್ ರೂಪಾಯಿ ಬಜೆಟ್ಗೆ ಸಂಸತ್ತಿನ ಅನುಮೋದನೆಯನ್ನು ಪಡೆಯಬೇಕಾಗಿದೆ. ವಿದ್ಯುತ್ ಬಿಲ್ಗಳ ಮೇಲೆ ಸಾಲ ಮರುಪಾವತಿ ಶುಲ್ಕವನ್ನು ಹೆಚ್ಚಿಸಬೇಕು. ಹಾಗೆ ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಾದರೆ ಆರ್ಥಿಕ ಯೋಜನೆಗಳಿಗೆ ತೊಂದರೆ ಆಗುತ್ತೆ ಅಂತ IMF ಎಚ್ಚರಿಕೆಯನ್ನು ಕೊಟ್ಟಿದೆ.